ಈಗ ಆದವ್ರು ಕೆಲವೊಂದು ಲೀಡರ್ಗಳು ಇದನ್ನ ಯಾಕೆ ಮಾಡ್ತೀರಿ, ಬಿಟ್ಟು ಬಿಡ್ರಿ, ನಾವು ಕೊಡಿಸ್ತೀವಿ. ಈಗ ಮತ್ತೆ ಹೊಸ ನಾಟಕ ಕಂಪ್ನಿ ಬಂದದ್ದು. ಅವು ನಮ್ಮ ಪಾರ್ಟಿ ಇದ್ದಾಗ ಅವು ಕೆಲವೊಂದು ನಾಟಕ ಕಂಪ್ನಿ ಇತ್ತು. ಈ ಪಾರ್ಟಿ ಬರೋಣ ಇದ್ರಾಗೂ ನಾಟಕ ಕಂಪ್ನಿ ಇದ್ದೇ ಇರೋದು. ಅವಾಗೇನು ಭಾಷಣ ಮಾಡ್ತಿದ್ರು ಅವರು, ಪ್ರಾಣ ಕೊಟ್ಟೆವು, ರಾಜಕೀಯ ತ್ಯಾಗ ಮಾಡ್ಲಿಕ್ಕೂ ಸಿದ್ಧ, ಪಂಚಮಸಾಲಿ ಮೀಸಲಾತಿ ತಗೊಂಡೇ ತಿರ್ತೀವಿ. ಈಗ ಮೊನ್ನೆ ವಿಧಾನಸಭೆದಾಗ ಮಾತಾಡ್ರು ತಮ್ಮ ಅಂದ್ರೆ ಮಾತಾಡ್ಲೇ ಇಲ್ಲಮ್ಮ. ಪಾಪ ನಾವು ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಚೇಂಬರ್ನಾಗ ಕೂಡಿಸಿ ಎಲ್ಲರೂ ನಾವು ನಿರ್ಣಯ ಮಾಡಿದ್ವಿ. ಎಲ್ಲ ಎಂ ಎ ಪಾಟೀಲ್ ಇದ್ರು, ನಮ್ಮ ಅಲಂ ಪ್ರಭು ಪಾಟೀಲ್ ಇದ್ರು, ಮತ್ತೆ ಯಾರ್ಯಾರಿದ್ರ ಪುರ, ಮತ್ತೆ ಇದ್ದವ್ರು ಹೇಳ್ಬೇಕು. ಇಲ್ಲಾರ್ದವ್ರು ತೊಗೊಂಡು ಏನು ಮಾಡೋದು, ಅವು ಇದ್ದು ಇಲ್ಲಾರ್ದಂಗೆ. ಎಂ ಐ ಪಾಟೀಲ್ ಇದ್ರು, ಬಿ ಆರ್ ಪಾಟೀಲ್ ಆನಂದ್ ಇದ್ರು, ಅಲಂ ಪ್ರಭು ಪಾಟೀಲ್ ಇದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಅಶೋಕ್ ಮನಗುಳಿ ಇದ್ರು, ರಾಜುಗೌಡ ಕುದುರೆ ಸಾಲ ಹುಡುಗಿದ್ರು, ಬೆಲ್ಲದಿದ್ರು, ತುಪ್ಪದ ಇರಲಿಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರಾಜು ಕಾಗೆ ಇದ್ರು, ಎಲ್ಲರೂ ಕೂಡ ನಿರ್ಣಯ ಮಾಡಿ ಸ್ಪೀಕರ್ ರೂಮಿಗೆ ಹೋದ್ವಿ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೈತಿ, ಅವಕಾಶ ಕೊಡ್ರಿ. ಅದು ಕಡೆಗೆ ಬಂದಿಲ್ಲ, ಬಸನಗೌಡ್ರಿಗೆ ಅದನ್ನು ಚಾಲೂ ಮಾಡಬೇಕು, ನಾವೆಲ್ಲ ಕೂತು ನೋಡ್ತೀವಿ ಅಂದ್ರೆ ಆಯ್ತು, ನಾನು ಹೋಗಿ ಬಾಯಿಗೆ ಜಿಗಿತೀನಿ. ಅವಾಗ ಹಿಂದೆ ಬರ್ರಿ ತಂದೆ, ಅಟ್ರಾಗಿ ನಾವು ನಡೆದು ಪಾಕಿಸ್ತಾನ ಎದ್ದು ಕೂತಲ್ಲ, ಎಲ್ಲ ಬರ್ಬಾದ ಮಾಡಿಬಿಡ್ತಾರೆ ನಮ್ಮ ಅಧಿವೇಶನ. ಇಲ್ಲಕ್ಕಂದ್ರೆ ಏನಾಗ್ತಿತ್ತು. ಮೀಸಲಾತಿನ ಸಿದ್ದರಾಮಯ್ಯನವ್ರಿಗೆ ಕೇಳ್ತಿದ್ದೆ. ಸಿದ್ದರಾಮಯ್ಯನವ್ರಿಗೆ ನೀವು ಬೆಳಗಾವದಾಗ ಹೇಳಿದ್ರಿ, ನೀವು ಹೊಸದಾಗಿ 6 ತಿಂಗಳಾಗಿತ್ತು, ನಿಮ್ಗೆ ತೊಂದರೆ ಕೊಡಬಾರ್ದು. ಪಾಪ ಅವರು ಮನೆ ಬಂದಾರ, ಸುಮ್ಮನೆ ನಾವು ಹೀಗೆ ಅವ್ರಿಗೆ ತೊಂದರೆ ಕೊಡಬೇಡ ಅಂತೇಳಿ ನಾನೇ ಹೇಳಿದೆ ಗುರುಗಳಿಗೆ ಬೆಳಗಾವದಾಗ. ಅವ್ರಿಗಿತ್ತು ಏನಂದ್ರೆ ಸಿದ್ದರಾಮಯ್ಯನವರು, ನೋಡ್ರಿ ನಾನು ಈ ಬೆಳಗಾವಿ ಅಧಿವೇಶನ ಮುಗಿಯಣ್ಣನೇ ಮರುದಿವ್ಸನೇ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರ ಕರೆದು ಮಾತಾಡಿ ನಿಮ್ಗೆ ಏನು ಅನ್ನೋದು ಕ್ಲಿಯರ್ ಮಾಡ್ತೇನೆ ಅಂತೇಳಿ ಅವತ್ತು ಮಾತು ಕೊಟ್ಟರು. ಆಯಿತು, ನಾನು ಹೇಳಿದೆ ಸುಮ್ಮನೆ ಇದೇನು BJP ಕಾಂಗ್ರೆಸ್ ಜಗಳ ಅಲ್ಲ, ಅವ್ರಿಗೆ ಸಿದ್ದರಾಮಯ್ಯನವ್ರಿಗೂ ಅವಕಾಶ ಕೊಡೋಣ ಅಂತೇಳಿ ನಾವು ಕೊಟ್ಟಿವಿ. ಏನು ಮಾಡಿಬಿಟ್ರೆ ಅಂದ್ರೆ ಆ ಶಾಶ್ವತ ಹಿಂದುಳಿದ ಆಯೋಗನ ಅಧ್ಯಕ್ಷನೇ ತಮ್ಮ ಪಾರ್ಟಿಗೆ ತೊಗೊಂಡು ಒಂದು ಟಿಕೆಟ್ ಕೊಟ್ಬಿಟ್ರು. ಅದು ಹೋಗ್ಬಿಡ್ತಾರೆ. ಅವ ಭಾರಿ ಮೋಸ ಮಾಡಿದವ ಜಯಪ್ರಕಾಶ್ ಹೆಗಡೆ. ನಮ್ಮ ಪಾರ್ಟಿದಿಂದ ಆಯೋಗದ ಅಧ್ಯಕ್ಷ ಆದ. ನಮಗೆ ಮೀಸಲಾತಿ ಸಿಗ್ಲಾರ್ದಂಗೆ ವ್ಯವಸ್ಥಿತವಾಗಿ ಅವಾಗೇನ ಹೇಳಿದೆ ಈ ಬೊಮ್ಮಾಯಿ ಅವ್ರಿಗೆ, ಈ ಬೊಮ್ಮಾಯಿ ಪಾಪ ಏನು ಮಾಡಬೇಕು, ಅವ್ರ ಗುರು ಒಬ್ಬ ಕೂತಿತ್ತಲ್ಲ ಹಿಂದೆ,